ಎಲ್ಲರಿಗೂ ನಮಸ್ಕಾರ. ಕೆಮ್ಚಾಗೆ ನನ್ನ ಛಾಯ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಕೆಮಿಸ್ಟ್ರಿ ಅರ್ಥ ಆಗಲಿ ಅಂತ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಪೇಪರ್ 8 ಬಯೋಕೆಮಿಸ್ಟ್ರಿನಲ್ಲಿ ಅದರದ್ದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ BCU SEM P-8-Biochemistry ಅಂತ ಕೊಟ್ಟರೆ ಎಲ್ಲ ವೀಡಿಯೋಸು ನಾನು ಅಪ್ಲೋಡ್ ಮಾಡಿರೋದು ಬರುತ್ತೆ. ಸದ್ಯಕ್ಕೆ ಮೆಟಬಾಲಿಸಮ್ ಅದರಲ್ಲಿ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮೆಟಬಾಲಿಸಮ್ ಅಂದರೆ ಏನು, ಅದರಲ್ಲಿ 2 ಬರುತ್ತೆ, ಕೆಟಬಾಲಿಸಮ್ ಆ್ಯಂಡ್ ಅನಬಾಲಿಸಮ್ ಅಂತ. ಮೆಟಬಾಲಿಸಮ್ ಅಂದರೆ ಏನು ಅಂದರೆ ನಾವು ತಗೊಳ್ಳೋವಂಥ ಫುಡ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತಲ್ಲ, ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಇಟ್ಸ್ ನಾಟ್ ಎ ಸಿಂಪಲ್ ಪ್ರೋಸೆಸ್, ಇಟ್ಸ್ ಎ ವೆರಿ ಕಾಂಪ್ಲಿಕೇಟೆಡ್. ಇಟ್ ಗೋಯಿಂಗ್ ಟು ಗೋ ಥ್ರೂ ಮೆನಿ ಸ್ಟೇಜಸ್. ಅದನ್ನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆರ್ ವಿತ್ ಯುವರ್ ಫ್ರೆಂಡ್ಸ್. ಸೊ ನಾನು ಮುಂಚೆನೇ ಹೇಳಿದೆ, ಮೆಟಬಾಲಿಸಮ್ ಅನ್ನೋಂಥದ್ದು ಏನು ಅಂದರೆ ಆಲ್ ಕೆಮಿಕಲ್ ರಿಯಾಕ್ಷನ್ ದಟ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದಿ ಸೆಲ್ ಆರ್ ಕಲೆಕ್ಟಿವ್ಲಿ ಕಾಲ್ಡ್ ಆಸ್ ಸೆಲ್ಸ್ ಮೆಟಬಾಲಿಸಮ್ ಅಂತ ಕರಿತೀವಿ. ಸೊ ಈಗ ಏನಾಗುತ್ತೆ ಅಂದರೆ ನಾವು ನಿಂತ್ಕೊಳ್ತೀವಿ, ಕೂತ್ಕೊಳ್ತೀವಿ, ಡೇ ಟು ಡೇನಲ್ಲಿ ಬೇಕಾದಷ್ಟು 101 ಟೈಪ್ಸ್ ಆಫ್ ರಿಯಾಕ್ಷನ್ಸ್ ನೋಡ್ತಿರ್ತೀವಿ, ಕೇಳಿಸ್ಕೊಳ್ತಿರ್ತೀವಿ, ಕಣ್ಣು ಮೆಣಸ್ತಿರ್ತೀವಿ, ಕೈ ಎಲ್ಲಾಡ್ಸ್ತಿರ್ತೀವಿ. ಈ ಎಲ್ಲ ರಿಯಾಕ್ಷನ್ಸೂ ಆಗೋದಕ್ಕೆ ಕೆಮಿಕಲ್ ರಿಯಾಕ್ಷನ್ಸು ಸೆಲ್ಲಲ್ಲಿ ಆಗಬೇಕು. ಸೊ ಈ ಥರ ವೇರಿಯಸ್ ರಿಯಾಕ್ಷನ್ಸ್ ಎಲ್ಲ ಸೆಲ್ಗಳೇ ಏನಾಗುತ್ತಲ್ಲ ಅದನ್ನೆಲ್ಲ ಕಲೆಕ್ಟಿವ್ ಆಗಿ ನಾವು ಹೇಳೋದಾದರೆ ಅದಕ್ಕೆ ನಾವು ಮೆಟಬಾಲಿಸಮ್ ಅಂತ ಕರಿತೀವಿ. ಮೆಟಬಾಲಿಸಮ್ ಇಸ್ ಅ ಕ್ರೂಷಿಯಲ್ ಪಾರ್ಟ್ ಆಫ್ ದಿ ಗ್ರೋತ್, ಡೆವಲಪ್ಮೆಂಟ್ ಆ್ಯಂಡ್ ಎಫಿಷಿಯೆಂಟ್ ಫಂಕ್ಷನಾಲಿಟಿ ಫಾರ್ ದಿ ಬಾಡಿ. ಸೊ ಹೇಗಾಗುತ್ತೆ ಅನ್ನೋದನ್ನು ಇಲ್ಲಿ ನೀವು ನೋಡ್ಕೋಬೇಕಾಗತ್ತೆ. ಸೊ ನಮಗೆ ಬೆಳೆಯೋದಕ್ಕೆ, ಇರೋದನ್ನು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ, ಎಫಿಷಿಯೆಂಟಾಗಿ ಎಲ್ಲ ರೀತಿಯಾದಂಥ ಕೆಲಸ ಸೆಲ್ ಒಳಗಡೆ ಮಾಡೋದಕ್ಕೆ ನನಗೆ ಹೆಲ್ಪ್ ಮಾಡೋವಂಥದ್ದು ಪ್ರೋಸೆಸ್ಗೆ ನಾವೇನಂತ ಕರಿತೀವಿ ಮೆಟಬಾಲಿಸಮ್ ಅಂತ ಕರಿತೀವಿ. ಈ ಮೆಟಬಾಲಿಸಮ್ ಪಾತ್ವೇಸ್ ಅಂತ ಕರಿತೀವಿ. ಅಂದರೆ ಹೇಗೆ, ನಾನೀಗ ಫುಡ್ ತೊಗೊಂಡೆ, ಫುಡ್ ಏನಾಯಿತು ಕನ್ವರ್ಟ್ ಆಯಿತು ಎನರ್ಜಿ ತನಕ, ಆ ಇನ್ ಬಿಟ್ವೀನಲ್ಲಿ ಯಾವ ಪಾತಲ್ಲಿ ಹೋಗ್ತಾ ಇದೆ ಅದಕ್ಕೆ ನಾವು ಪಾತ್ವೇಸ್ ಅಂತ ಕರಿತೀವಿ. ಮೆಟಬಾಲಿಸಮ್ ಪಾತ್ವೇಸ್ ಅಂದರೆ 2 ಇದೆ. ಒಂದಕ್ಕೆ ಕೆಟಬಾಲಿಸಮ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಅನಬಾಲಿಸಮ್ ಅಂತ ಕರಿತೀವಿ. ಯಾವ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡಿದ್ದೀವಿ ಅಂದರೆ ಅದು ಯಾವ ರೀತಿ ಫಂಕ್ಷನ್ ಮಾಡುತ್ತೆ ಆ ಬೇಸಿಸ್ ಮೇಲೆ ನಾವೇನು ಮಾಡ್ತಾ ಇದ್ದೀವಿ, ಕ್ಲಾಸಿಫಿಕೇಷನ್ ಮಾಡ್ತಾ ಇದ್ದೀವಿ. ಈಗ ಕೆಟಬಾಲಿಸಮ್ ಅಂತ ಅಂದ್ಕೊಂಡ್ರೆ, ಕೆಟಬಾಲಿಸಮ್ ಬ್ರೇಕ್ಸ್ ಡೌನ್ ದ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಆ್ಯಂಡ್ ರಿಲೀಸಸ್ ಎನರ್ಜಿ ವಿಚ್ ಈಸ್ ಅವೈಲಬಲ್ ಫಾರ್ ದಿ ಬಾಡಿ ಟು ಯೂಸ್. ಈಗ ನಿಮ್ಗೆ ಏನಾಗಿದೆ, ನಾವು ಯಾವುದೇ ಒಂದು ಫುಡ್ ತೊಗೊಂಡ್ರೆ ನಾನು ಮುಂಚೆನೇ ಹೇಳ್ದಂಗೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ನಾವು ತೊಗೊಳೋದಾದರೆ 3 ಕಾಂಪೊನೆಂಟ್ನ ನಾವು ತೊಗೋಬೇಕಾಗತ್ತೆ. ಕಾರ್ಬೋಹೈಡ್ರೇಟ್ಸ್ ಇರಬೇಕಾಗತ್ತೆ. that will be in the form of either glycogen or in the starch. ಸ್ಟಾರ್ಚ್ ಅಂದರೆ ಪಾಲಿಸ್ಯಾಕರೈಡ್ ಪ್ರೆಸೆಂಟ್ ಇನ್ ಪ್ಲಾಂಟ್ಸ್ಗೆ ನಾವೇನಂತ ಕರಿತೀವಿ, ಸ್ಟಾರ್ಚ್ ಅಂತ ಕರಿತೀವಿ. ಪಾಲಿಸ್ಯಾಕರೈಡ್ ಪ್ರೆಸೆಂಟ್ ಇನ್ ಅನಿಮಲ್ಗೆ ಏನಂತ ಕರಿತೀವಿ, ಗ್ಲೈಕೋಜನ್ ಅಂತ ಕರಿತೀವಿ. ಸೊ ಕಾರ್ಬೋಹೈಡ್ರೇಟ್ ಅಂತಂದರೆ ಐದರ್ ಗ್ಲೈಕೋಜನ್ ತೊಗೊಳ್ತೀನಿ, ಇಲ್ಲ ಅಂತಂದರೆ ನಾನು ಸ್ಟಾರ್ಚ್ನ ತೊಗೊಳ್ತೀನಿ. ಇಟ್ ಇಸ್ ಎ ಬಯೋಮಾಲಿಕ್ಯೂಲ್, ಇಟ್ ಇಸ್ ಎ ಪಾಲಿಮರ್. ಸೊ ಅದೇನಾಗಬೇಕು, ಅದೇನಾಗುತ್ತೆ ಬ್ರೇಕ್ ಆಗ್ತಾ ಹೋಗುತ್ತೆ. ಸೊ ಹೇಗೆ ಬ್ರೇಕ್ ಆಗುತ್ತೆ, ಬಾಳ್ಗಡೆ ಹೋಗ್ತಾ ಇರ್ತಂಗೆ ಸಲೈವಾ ಇರ್ಬೋದು, ಸ್ಮಾಲ್ ಇಂಟೆಸ್ಟೈನ್ಗೆ ಹೋದ ತಕ್ಷಣ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಇರ್ಬೋದು, ಲಿವರ್ಗೆ ಹೋದರೆ ಲಿವರ್ ಜ್ಯೂಸಸ್ ಇರ್ಬೋದು. ಸೊ ಆಲ್ ದೀಸ್ ಜ್ಯೂಸಸ್ which are secreted by the molecules which going to have an enzymes, they undergo oxidation and they're going to cleave the huge molecules into a small molecules. ಅದೇ ಥರ ಪ್ರೋಟೀನ್ನ ತೊಗೊಳ್ತೀನಿ ಅಂತ ಇಟ್ಕೊಳ್ಳೋಣ. ಪ್ರೋಟೀನ್ ಇಸ್ ಆಲ್ಸೋ ಎ ಪಾಲಿಮರ್ ಆಫ್ ಎ ಅಮೈನೋ ಆ್ಯಸಿಡ್ಸ್. ಸೊ ಹಾಗಾಗಿ ಅದನ್ನು ನಿಮಗೆ ಬ್ರೇಕ್ ಮಾಡಬೇಕು. ಸೊ ಕೆಟಬಾಲಿಸಮ್ ಅಂದರೆ ಏನು, ಹ್ಯೂಜ್ ಮಾಲಿಕ್ಯೂಲ್ಸ್ ನಾವು ಏನು ಫುಡ್ ಅಂತ ತೊಗೊಳ್ತೀವಿ ಅದೇನಾಗುತ್ತೆ ಸ್ಮಾಲ್ ಪೋರ್ಷನ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಡಿವೈಡ್ ಆಗುತ್ತೆ. ಸೊ ಈ ಡಿವೈಡ್ ಆದಾಗ ಲಾಟ್ ಆಫ್ ಎನರ್ಜಿ ವಿಲ್ ಬಿ ರಿಲೀಸ್ಡ್. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಕೆಟಬಾಲಿಸಮ್ ಅಂತ ಕರಿತೀವಿ. ಕೆಟಬಾಲಿಸಮ್ ಇಸ್ ಎ ಒನ್ ಆಫ್ ದಿ ಪಾತ್ವೇಸ್ ಆಫ್ ದಿ metabolism in which the huge biomolecules, in which the huge polysaccharides, they are going to cleave themselves into a smaller units with a release of energy. ಇದಕ್ಕೆ ನಾವೇನಂತ ಕರಿತೀವಿ, ಕೆಟಬಾಲಿಸಮ್ ಅಂತ ಕರಿತೀವಿ. ಹಾಗಂತ ತಕ್ಷಣಕ್ಕೆ ಒಂದೇ ಈಗ ನಾನು ಯೂಸ್ ಮಾಲಿಕ್ಯೂಲ್ ತೊಗೊಂಡಿದ ತಕ್ಷಣ ಅದು ಇಮಿಡಿಯೇಟ್ಲಿ ಸ್ಮಾಲರ್ ಯೂನಿಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಲ್ಲ, ಇಟ್ ಗೋಯಿಂಗ್ ಟು ಇನ್ವಾಲ್ವ್ ಎ ಸೀರೀಸ್ ಆಫ್ ರಿಯಾಕ್ಷನ್ಸ್, ಸೀರೀಸ್ ಆಫ್ ಮೆಟಬಾಲಿಕ್ ಪಾತ್ವೇಸ್ ಆಗುತ್ತೆ. ಸೊ ಮ್ಯಾಕ್ರೋ ಮಾಲಿಕ್ಯೂಲ್ಸಿಂದ ಸಿಂಪಲ್ ಮಾಲಿಕ್ಯೂಲ್ಸ್ ಅಥವಾ ಮಾನೋಮರ್ ಕನ್ವರ್ಟ್ ಆಗಬೇಕು ಅಂದರೆ ಎಷ್ಟೊಂದು ಪ್ರೋಸೆಸ್ ಅದು ಇನ್ವಾಲ್ವ್ ಆಗುತ್ತೆ. ಆ ಎಂಟೈರ್ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಕೆಟಬಾಲಿಸಮ್ ಅಂತ ಕರಿತೀವಿ. ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಇರ್ಬೋದು, ಬಯೋಪಾಲಿಮರ್ಸ್ ಇರ್ಬೋದು, ಅವು ಕ್ಲೀವ್ ಆಗಿ ಮಾನೋಮರ್ ಆಗುತ್ತೆ.
ಈ ಪಾತ್ಗೆ ನಾವೇನಂತ ಕರಿತೀವಿ, ಕೆಟಬಾಲಿಸಮ್ ಅಂತ ಕರಿತೀವಿ. ಡ್ಯೂರಿಂಗ್ ದಿಸ್ ಪ್ರೋಸೆಸ್ ಎನರ್ಜಿ ವಿಲ್ ಬಿ ರಿಲೀಸ್. ಇಲ್ಲಿ ನೋಡಿ ನಾನು 4 ಯೂನಿಟ್ ಕೊಟ್ಟಿದ್ದೀನಿ, ಜಸ್ಟ್ ರೆಪ್ರೆಸೆಂಟೇಟಿವ್ ಆಗಿ ಅದನ್ನು ಬಯೋಪಾಲಿಮರ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀರಾ. ಅದು ಪಾಲಿಸ್ಯಾಕರೈಡ್ ಆಗಿರ್ಬೋದು, ಇಲ್ಲಾಂದರೆ ಪ್ರೋಟೀನ್ ಆಗಿರ್ಬೋದು, sometimes lipid, but lipid is not a polymer, but ಅದು ಏನಾಗುತ್ತೆ, ಇಟ್ ಗೋಯಿಂಗ್ ಟು ಕಂಟೈನ್ ಮೆನಿ ಫಂಕ್ಷನಾಲಿಟಿ, ಮೆನಿ ಫಂಕ್ಷನಲ್ ಗ್ರೂಪ್ಸ್ ಇರುತ್ತೆ, ಅದನ್ನು ಕ್ಲೀವ್ ಮಾಡುತ್ತೆ. ಕ್ಲೀವ್ ಮಾಡಿ ನನಗೆ ಮಾನೋಮರ್ ಯೂನಿಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಗ್ಲೈಕೋಜನ್ ಇರ್ಬೋದು, ಸ್ಟಾರ್ಚ್ ಇರ್ಬೋದು, ವಿಚ್ ಆರ್ ಪಾಲಿಸ್ಯಾಕರೈಡ್, ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಗ್ಲೂಕೋಸ್ ಇಸ್ ಅ ಮಾನೋಮರ್ ಯೂನಿಟ್ ಆಫ್ ದಿ ಕಾರ್ಬೋಹೈಡ್ರೇಟ್. ಅದೇ ಥರ ಈಗ ಪ್ರೋಟೀನ್ಸ್ನ ತೊಗೊಳ್ತೀನಿ ಅಂದ್ಕೊಳ್ಳೋಣ. ಪ್ರೋಟೀನ್ ಇಸ್ ಎ ಬಯೋಮಾಲಿಕ್ಯೂಲ್, ಬಯೋಪಾಲಿಮರ್, ಮ್ಯಾಕ್ರೋಮಾಲಿಕ್ಯೂಲ್. ಅದರದ್ದು ಮಾನೋಮರ್ ಯೂನಿಟ್ ಏನಾಗಿರುತ್ತೆ, ಸಿಂಪ್ಲರ್ ಯೂನಿಟ್ ಏನಾಗಿರುತ್ತೆ ಅಂದರೆ ಅಮೈನೋ ಆ್ಯಸಿಡ್ ಆಗಿರುತ್ತೆ. ಸೊ ಹಂಗಂತ ಏನು ಪ್ರೋಟೀನಿಂದ ಅಮೈನೋ ಆ್ಯಸಿಡ್ ತಕ್ಷಣಕ್ಕಾಗಲ್ಲ, ಒಂದೇ ಒಂದು ಸ್ಟೇಜಲ್ಲಿ ಆಗಲ್ಲ. ಇಟ್ ಗೋಯಿಂಗ್ ಟು ಟೇಕ್ ಸೀರೀಸ್ ಆಫ್ ರಿಯಾಕ್ಷನ್. ಸೊ ಆ ರಿಯಾಕ್ಷನ್ಸ್ ಎಲ್ಲ ಸೀರೀಸ್ ಆಫ್ ರಿಯಾಕ್ಷನ್ ಕಲೆಕ್ಟಿವ್ ಆಗಿ ನಾವೇನಂತ ಕರಿತೀವಿ, ಕೆಟಬಾಲಿಸಮ್ ಅಂತ ಕರಿತೀವಿ. ಈ ಪ್ರೋಸೆಸ್ಸಲ್ಲಿ ಏನಾಗುತ್ತೆ, ರಿಲೀಸ್ ಆಗುತ್ತೆ. ಎಕ್ಸಾಂಪಲ್ನ ತೊಗೊಳೋದಾದರೆ ಬ್ರೇಕಿಂಗ್ ಡೌನ್ ಗ್ಲೂಕೋಸ್ ಅಂತ ತೊಗೋಬೋದು, ಅಥವಾ ಇದಕ್ಕೆ ನಾವು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ತೊಗೊಳ್ತೀವಿ. ನಾನೇನು ಹೇಳಿದೆ, ಈಗ ಕೆಟಬಾಲಿಸಮ್ ಅಂದ್ರೇನು, ಹ್ಯೂಜ್ ಮಾಲಿಕ್ಯೂಲ್ ಇದೇನಾಗುತ್ತೆ, ಸ್ಮಾಲ್ ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಗುತ್ತೆ ವಿತ್ ದ ರಿಲೀಸ್ ಆಫ್ ಎನರ್ಜಿ. ಅದೇ ಥರ ಬ್ರೇಕಿಂಗ್ ಡೌನ್ ದಿ ಗ್ಲೂಕೋಸ್ ಅಂತಂದರೆ ನಾನು ಹೇಳ್ದಂಗೆ ನಿಮಗೆ ಪಾಲಿಸ್ಯಾಕರೈಡ್ನ ತೊಗೊಳ್ತೀವಿ, ಅದು ಸ್ಟಾರ್ಚ್ ಇರ್ಬೋದು, ಗ್ಲೈಕೋಜನ್ ಇರ್ಬೋದು. ಸೊ ಇಟ್ ಗೋಯಿಂಗ್ ಟು ಬಿ ಇನ್ವಾಲ್ವ್ಡ್ ಇನ್ ದಿ ಬ್ರೇಕಿಂಗ್ ಆಫ್ ದಟ್ ಬಯೋಮಾಲಿಕ್ಯೂಲ್ ಇಂಟು ಎ ಗ್ಲೂಕೋಸ್. In turn, that glucose in the liver get converted into carbon dioxide and water. And during this process energy will be released. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಕರಿತೀವಿ. ಸೊ ಇವಾಗ ಗ್ಲೂಕೋಸ್ ಇಸ್ ಕನ್ಸ್ಯೂಮಿಂಗ್ ದಿ ಆಕ್ಸಿಜನ್ನ ಕನ್ಸ್ಯೂಮ್ ಮಾಡ್ಕೊಳ್ತಾ ಇದೆ ಟು ರಿಲೀಸ್ ಎನರ್ಜಿ, ಟು ರಿಲೀಸ್ ಕಾರ್ಬನ್ ಡೈಆಕ್ಸೈಡ್. ಇಲ್ಲೇನಾಗ್ತಾ ಇದೆ, ರೆಸ್ಪಿರೇಷನ್ ಆಗ್ತಾ ಇದೆ. ಎಲ್ಲಾಗ್ತಾ ಇದೆ, ಮೈಟೋಕಾಂಡ್ರಿಯಲ್ಲಿ ಆಗ್ತಾ ಇದೆ, ಸೆಲ್ಯುಲಾರ್ ಲೆವೆಲಲ್ಲಿ ಆಗ್ತಾ ಇದೆ. ದೇರ್ಫೋರ್ ದಿಸ್ ಈಸ್ ಕಾಲ್ಡ್ ಆಸ್ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಕರಿತೀವಿ. Breaking down glucose releases energy which is captured by the cell in the form of ATP, adenosine triphosphate ಅಂತ ಹೇಳ್ತೀವಿ. ಇದು ಎನರ್ಜಿ, ಕರೆನ್ಸಿ ಆಫ್ ಎನರ್ಜಿ ಅಂತ ಕರಿತೀವಿ. ಇದು ಎಲ್ಲಿರುತ್ತೆ ಅಂದರೆ ಮೈಟೋಕಾಂಡ್ರಿಯದಲ್ಲಿರುತ್ತೆ. ಮೈಟೋಕಾಂಡ್ರಿಯ ನಾವು ಪವರ್ ಹೌಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಸೊ ಈ ರಿಯಾಕ್ಷನ್ಸ್ ಎಲ್ಲ ಎಲ್ಲಾಗ್ತಾ ಇದೆ, ಸೆಲ್ಲಲ್ಲಿ ಆಗ್ತಾ ಇದೆ. ಹಾಗಾಗಿ ಇದನ್ನು ನಾವು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಹೇಳ್ತಾ ಇದ್ದೀವಿ. ನಾವು ತೊಗೊಳ್ಳೋವಂಥ ಪಾಲಿಸ್ಯಾಕರೈಡ್ ಏನಾಗುತ್ತೆ, ಡ್ಯೂರಿಂಗ್ ದಿ ಮೆನಿ ಪಾತ್ವೇಸ್ ಗೆಟ್ ಕನ್ವರ್ಟೆಡ್ ಇಂಟು ಎ ಗ್ಲೂಕೋಸ್. ಆ ಗ್ಲೂಕೋಸ್ ಗೋಯಿಂಗ್ ಟು ಕನ್ಸ್ಯೂಮ್ ದಿ ಆಕ್ಸಿಜನ್ in which we are going to use for the respiration, and it get converted into carbon dioxide and water. During this reaction lot of energy will be released, and this reaction we are going to call it as a cellular respiration. ಸೊ ರೆಸ್ಪಿರೇಷನ್ ಅಂದ್ರೇನು, ಉಸಿರಾಡ್ತಾ ಇದ್ದೀವಿ. ಹಿಂಗೆ ಆಕ್ಸಿಜನ್ನ ತೊಗೊಳ್ತಾ ಇದ್ವಿ, ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡ್ತಾ ಇದ್ವಿ. ಈ ಪ್ರೋಸೆಸ್ ಎಲ್ಲಾಗ್ತಾ ಇದೆ, ಮೈಟೋಕಾಂಡ್ರಿಯದಲ್ಲಿ ಆಗ್ತಾ ಇದೆ. ಮೈಟೋಕಾಂಡ್ರಿಯಾ ಎಲ್ಲಿದೆ, ಸೆಲ್ಲಲ್ಲಿದೆ. ಸೊ ಈ ರಿಯಾಕ್ಷನ್ ಎಲ್ಲಾಗ್ತಿದೆ, ಸೆಲ್ಯುಲಾರ್ ಲೆವೆಲಲ್ಲಿ ಆಗ್ತಾ ಇದೆ. ಹಂಗಾಗಿ ಇದನ್ನು ನಾವು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಆ ಎನರ್ಜಿ ಏನು ರಿಲೀಸ್ ಆಗುತ್ತಲ್ಲ, ಅದು ಏನಾಗುತ್ತೆ, ಇಟ್ ವಿಲ್ ಬಿ ಕ್ಯಾಪ್ಚರ್ಡ್ ಬೈ ದಿ ಸೆಲ್ ಇನ್ ದಿ ಫಾರ್ಮ್ ಆಫ್ ATP, ಅಡಿನೋಸೈನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ಇದು ಸ್ಮಾಲ್ ಮಾಲಿಕ್ಯೂಲ್ಸು ಸೆಲ್ ಒಳಗಡೆ ಇರುತ್ತೆ. ಅವು ಎನರ್ಜಿ ಥರ ಆ್ಯಕ್ಟ್ ಮಾಡ್ತವೆ, ಎನರ್ಜಿ ಕಾಯಿನ್ಸ್ ಥರ. ಈಗ ದುಡ್ಡಿದೆ ಅಂತಂದರೆ ಕಾಯಿನ್ಸ್ ಬೇಕು ನಿಮಗೆ. ಎಲ್ಲೋ ATMಗೆ ಹೋಗ್ತೀರಾ, ದುಡ್ಡು ಹಾಕಬೇಕು ನೀವು ಅಂತಂದರೆ, ಅಲ್ಲಿ ಅಥವಾ ದುಡ್ಡು ತೆಗಿಬೇಕು ಅಂತಂದರೆ ನಿಮ್ಗೆ ಏನಾಗುತ್ತೆ, ದುಡ್ಡು ಇರಬೇಕು. ಸೊ ಅದು ಆ ದುಡ್ಡು ಹೆಂಗಿರುತ್ತೆ, ತೊಗೊಳ್ಳೋದು ರುಪಿ ನೋಟಲ್ಲಿ ಇರ್ಬೋದು, ಕಾಯಿನ್ಸ್ ಇರ್ಬೋದು, ಇದಕ್ಕೆಲ್ಲ ನಾವೇನಂತ ಕರಿತೀವಿ, ಮನಿ ಅಂತ ಕರಿತೀವಿ. ಅದೇ ರೀತಿ ಎನರ್ಜಿ ಯಾವ ಥರ ಇರುತ್ತೆ ಅಂದರೆ ATP ಫಾರ್ಮಲ್ಲಿ ಇರುತ್ತೆ. ATP can be used by the other reaction in the cell as a energy source. ಸೊ ನನಗೆ ಯಾವಾಗಾದ್ರೂ ಎನರ್ಜಿ ಬೇಕು ಅಂದರೆ, ಈಗ ನಾವು ದುಡ್ಡಿದೆ ನಮ್ಮ ಹತ್ರ, ಬೇರೆ ಏನೇನೋ ಕೊಂಡ್ಕೋಬೇಕು ಅಂದರೆ ಈ ದುಡ್ಡನ್ನ ನಾವು ಹೆಂಗೆ ಕೊಡ್ತೀವಲ್ಲ, ಅದೇ ರೀತಿ ಈ ಎನರ್ಜಿ ದಟ್ ಹ್ಯಾಸ್ ಬೀನ್ ರಿಲೀಸ್ಡ್ ಡ್ಯೂರಿಂಗ್ ದಿ ಬ್ರೇಕಿಂಗ್ ಡೌನ್ ಆಫ್ ದಿ ಗ್ಲೂಕೋಸ್ ವಿಲ್ ಬಿ ಯುಟಿಲೈಸ್ಡ್ ಬೈ ದಿ ಅದರ್ ಸೆಲ್ ರಿಯಾಕ್ಷನ್ಸ್. ಸೊ ಹಾಗಾಗಿ ATPನ ನಾವು ಎನರ್ಜಿ ಕರೆನ್ಸಿ ಆಫ್ ದಿ ಸೆಲ್ ಅಂತ ನಾವು ಕರಿತಾವಿ. ಅದೇ ಥರ ಅನಬಾಲಿಸಮ್ನ ತಗೊಂಡ್ರೆ, ಅನಬಾಲಿಸಮ್ ಕ್ರಿಯೇಟ್ಸ್ ದಿ ಮಾಲಿಕ್ಯೂಲ್ಸ್ in the body needs for the functionality, and it uses energy in the process. Actually this is the exactly reverse of the ಕೆಟಬಾಲಿಸಮ್ ಏನಾಗುತ್ತಲ್ಲ ಅದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಇರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಅನಬಾಲಿಸಮ್ ಅಂತ ಕರಿತೀವಿ. ಈ ಪ್ರೋಸೆಸ್ಸಲ್ಲಿ ಏನಾಗುತ್ತೆ, ಸ್ಮಾಲರ್ ಯೂನಿಟ್ ಏನಿರುತ್ತಲ್ಲ, ದೇ ಕಂಬೈನ್ ಟುಗೆದರ್ ವಿತ್ ಅ ಎನರ್ಜಿ, ದೇ ಗೋಯಿಂಗ್ ಟು ಬಿಕಮ್ ಎ ಮ್ಯಾಕ್ರೋ ಮಾಲಿಕ್ಯೂಲ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಅನಬಾಲಿಸಮ್ ಅಂತ ಕರಿತೀವಿ. ಅಗೇನ್ ಈ ಅನಬಾಲಿಸಮು ಒಂದೇ ಸ್ಟೆಪ್ಪಲ್ಲಿ ಆಗಲ್ಲ, ಅದು ಸೀರೀಸ್ ಆಫ್ ರಿಯಾಕ್ಷನ್ಸ್ ಆಗುತ್ತೆ. ಅನಬಾಲಿಕ್ ಪಾತ್ವೇಸ್ ಬಿಲ್ಡ್ ಎ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಫಾರ್ ಸಿಂಪಲ್ ಒನ್ಸ್ and typically need an output of energy.
ಸೊ ಇದನ್ನು ಏನು ಹೆಂಗೆ ನಿಮಗೆ ಕೆಟಬಾಲಿಕ್ ಪಾತ್ವೇಸು ಒಂದೇ ಸ್ಟೆಪ್ಪಲ್ಲಿ ಆಗಲ್ವ, ಅದೇ ರೀತಿ ಅನಬಾಲಿಕ್ ಪಾತ್ವೇಸು ಒಂದೇ ಸ್ಟೆಪ್ಪಲ್ಲಿ ಆಗಲ್ಲ. ಸೊ ಅದು ಎಷ್ಟೋ ಸ್ಟೆಪ್ಪಲ್ಲಿ ಆಗುತ್ತೆ. ಸೊ ಪ್ರತಿ ಸ್ಟೆಪ್ಪಲ್ಲಿ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಯೂಸ್ ದಿ ಎನರ್ಜಿ. ಆ ಎನರ್ಜಿ ಎಲ್ಲಿಂದ ಬಂದಿರುತ್ತೆ, ATP, ಇಟ್ ವಿಲ್ ಬಿ ಇನ್ ದಿ ಫಾರ್ಮ್ ಆಫ್ ಅನ್ ATP. ಅದು ಎಲ್ಲಿಂದ ಬಂದಿದೆ, ನಿಮಗೆ ಕೆಟಬಾಲಿಕ್ ಪ್ರೋಸೆಸ್ಸಿಂದ ನಿಮಗೆ ಎನರ್ಜಿ ರಿಲೀಸ್ ಆಗಿದೆ. ಬಿಲ್ಡಿಂಗ್ ಗ್ಲೂಕೋಸ್ ಫ್ರಮ್ ದಿ ಕಾರ್ಬನ್ ಡೈಆಕ್ಸೈಡ್ ಇಸ್ ಅನ್ ಎಕ್ಸಾಂಪಲ್. ಅದರ ಎಕ್ಸಾಂಪಲ್ಸ್ ಯಾವ್ಯಾವ್ದು ಬೇಕು ಅಂತಂದರೆ, ಸಿಂಥಸಿಸ್ ಆಫ್ ಪ್ರೋಟೀನ್ ಫ್ರಮ್ ಅಮಿನೋ ಆ್ಯಸಿಡ್, DNA ಸ್ಟ್ಯಾಂಡ್ ಫ್ರಮ್ ದಿ ನ್ಯೂಕ್ಲಿಕ್ ಆ್ಯಸಿಡ್, ಸೊ ನ್ಯೂಕ್ಲಿಯೋಟೈಡ್ಸ್ ಇರ್ಬೋದು, ಬಿಲ್ಡಿಂಗ್ ಬ್ಲಾಕ್ ಆಫ್ ದಿ ನ್ಯೂಕ್ಲಿಯೋಟೈಡ್ಸ್, ಇದೆಲ್ಲನೂ ನಿಮಗೆ ಎಕ್ಸಾಮ್ ಆಗುತ್ತೆ. ಸೊ ಅಥವಾ ಈ ಥರ ರಿಯಾಕ್ಷನ್ಸ್ ಆಗುತ್ತಲ್ಲ ವಿತಿನ್ ದಿ ಬಾಡಿ, ವಿತಿನ್ ದಿ ಸೆಲ್, ವಿತ್ ದ ಕನ್ಸಂಪ್ಷನ್ ಆಫ್ ಎನರ್ಜಿ ದೇ ಗೋಯಿಂಗ್ ಟು ಪ್ರಿಪೇರ್ ಸಮ್ ಬಯೋಮಾಲಿಕ್ಯೂಲ್ಸ್. ಅದಕ್ಕೆ ನಾವೇನಂತ ಕರಿತೀವಿ, ಬಯೋಸಿಂಥಸಿಸ್ ಅಂತ ಕರಿತೀವಿ. ಈ ಬಯೋಸಿಂಥಸಿಸ್ ಆಗೋಕ್ಕೆ ಲಾಟ್ ಆಫ್ ಎನ್ಸೈಮ್, ಸೊ ಸಲೈವಾ ಎನ್ಸೈಮ್, ಸಲೈವಾದಲ್ಲಿ ಇರ್ಬೋದು, ಸಲೈವಾ ಜ್ಯೂಸಲ್ಲಿ ಇರ್ಬೋದು, ಅದೇ ರೀತಿ ನಿಮಗೆ ಪ್ಯಾಂಕ್ರಿಯಾಟಿಕ್ ಜ್ಯೂಸಲ್ಲಿ ಇರ್ಬೋದು, ಲಿವರ್ ಜ್ಯೂಸಲ್ಲಿ ಇರ್ಬೋದು, ಹಿಂಗೆ ಬೇರೆ ಬೇರೆ ಜ್ಯೂಸಸ್ ದಟ್ ಹ್ಯಾಸ್ ಬಿನ್ ಸೇಕ್ರೇಟೆಡ್ ಬೈ ದಿ ಗ್ಲ್ಯಾಂಡ್ಸ್, ದೇ ಗೋಯಿಂಗ್ ಟು ಕಂಟೈನ್ ಎ ಎನ್ಸೈಮ್ಸ್. ಈ ಎನ್ಸೈಮ್ಸ್ ಏನು ಮಾಡುತ್ತೆ, ದೇ ಬ್ರಿಂಗ್ ಅಬೌಟ್ ದಿ ರಿಯಾಕ್ಷನ್. ಸೊ ಈ ಪ್ರೋಸೆಸ್ ಏನಾಗುತ್ತೆ, ಸ್ಮಾಲ್ ಯೂನಿಟ್ ಇರೋವಂಥದ್ದು ಏನಾಗುತ್ತೆ, ಬಿಗ್ ಯೂನಿಟ್ ಆಗಿ ಕನ್ವರ್ಟ್ ಆಗುತ್ತೆ ವಿತಿನ್ ದಿ ಬಾಡಿ ವಿತ್ ಅ ಕನ್ಸಂಪ್ಷನ್ ಆಫ್ ಎನರ್ಜಿ. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಬಯೋಸಿಂಥಸಿಸ್. ಇಟ್ ಈಸ್ ಸಿಂಥಸೈಸ್ಡ್ ಇನ್ಸೈಡ್ ದಿ ಬಾಡಿ, ಹಾಗಾಗಿ ಅದನ್ನು ನಾವು ಬಯೋಸಿಂಥಸಿಸ್ ಅಂತ ಕರಿತೀವಿ. ದ ಪ್ರೋಸೆಸ್ ಇನ್ಕ್ಲೂಡ್ಸ್ ದಿ ಪ್ರೊಡಕ್ಷನ್ ಆಫ್ ಕಾಂಪೊನೆಂಟ್ಸ್ ಆಫ್ ದಿ ಸೆಲ್ ಸಚ್ ಆಸ್ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್ ವಿಚ್ ರಿಕ್ವೈರ್ ಎನರ್ಜಿ ಇನ್ ದಿ ಫಾರ್ಮ್ ಆಫ್ ATP ವಿಚ್ ಆರ್ ರಿಚ್ ಎನರ್ಜಿ ಕಾಂಪೊನೆಂಟ್. ಹೇಗೆ ನನಗೆ ಕೆಟಬಾಲಿಸಮಲ್ಲಿ ಎನರ್ಜಿ ರಿಲೀಸ್ ಆಗಿರುತ್ತೆ, ATP ಜನರೇಟ್ ಆಗಿರುತ್ತೆ. ಆ ATP ಎನರ್ಜಿನ ಯೂಸ್ ಮಾಡಿಕೊಂಡು ಅನಬಾಲಿಸಮಲ್ಲಿ ಏನಾಗುತ್ತೆ, ರಿಯಾಕ್ಷನ್ಸು ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್, ಪಾಪ್ಯುಲರ್ ಎಕ್ಸಾಂಪಲ್ ತೊಗೊಳ್ಳೋದಾದರೆ ಅನಬಾಲಿಸಮ್ಗೆ ನಾವು ಫೋಟೋಸಿಂಥಸಿಸ್ ತೊಗೋಬೋದು, ಬಿಲ್ಡಿಂಗ್ ಅಪ್ ಆಫ್ ಗ್ಲೂಕೋಸ್. ಸೊ ಗ್ಲೂಕೋಸು ಹೇಗಾಗುತ್ತೆ, ಫೋಟೋಸಿಂಥಸಿಸ್ ಎನರ್ಜಿ ರಿಕ್ವೈರಿಂಗ್ ಮೆಟಬಾಲಿಕ್ ಪಾತ್ವೇ. ಸೊ ಫೋಟೋಸಿಂಥಸಿಸ್ಗೆ ಏನಾಗುತ್ತೆ, ನನಗೆ ಎನರ್ಜಿ ಬೇಕು, ವಿತೌಟ್ ಎನರ್ಜಿ ಆಗಲ್ಲ, ಸೋಲಾರ್ ಎನರ್ಜಿ ಬೇಕು. ಅದಕ್ಕೆ ಗ್ಲೂಕೋಸ್ ಏನಾಗುತ್ತೆ, ಪ್ರಿಪೇರ್ ಆಗುತ್ತೆ. ಗ್ಲೂಕೋಸ್ ಇಸ್ ನಥಿಂಗ್ ಬಟ್ ಇವಾಗ ಕಾರ್ಬೋಹೈಡ್ರೇಟ್, ಇವಾಗ ಪಾಲಿಸ್ಯಾಕರೈಡ್. ಸೊ ಅದೇನಾಗುತ್ತೆ, ಇನ್ ದಿ ಪ್ಲ್ಯಾಂಟಲ್ಲಿ ಸಿಂಥಸೈಸ್ ಆಗುತ್ತೆ. ಹೇಗಾಗುತ್ತೆ, ಕಾರ್ಬನ್ ಡೈಆಕ್ಸೈಡು ಮತ್ತು ವಾಟರು, ಎನರ್ಜಿ ಮೂರು ಕಂಬೈನ್ ಆದಾಗ ನಿಮಗೆ ಗ್ಲೂಕೋಸ್ ಮಾಲಿಕ್ಯೂಲ್ಸು ಬರ್ತಾ ಹೋಗುತ್ತೆ. ಸೊ ಇಲ್ಲೇನಾಗ್ತಾ ಇದೆ, ಎಕ್ಸಾಕ್ಟ್ಲಿ ರಿವರ್ಸ್ ಆಫ್ ದಿ ಕೆಟಬಾಲಿಸಮ್. ಕೆಟಬಾಲಿಸಮಲ್ಲಿ ಏನಾಗುತ್ತೆ, ಗ್ಲೂಕೋಸ್ ಏನಾಯಿತು, ಬ್ರೇಕ್ ಡೌನ್ ಆಯಿತು, ವಿತ್ ದ ಹೆಲ್ಪ್ ಆಫ್ ಆಕ್ಸಿಜನ್ ಇಟ್ ಅಂಡರ್ಗೋಸ್ ಆಕ್ಸಿಡೇಷನ್ ಆ್ಯಂಡ್ ಇಟ್ ರಿಲೀಸಸ್ ಎನರ್ಜಿ. ವೆರಾಸ್ ಇಲ್ಲೇನಾಗ್ತದೆ, ಫೋಟೋಸಿಂಥಸಿಸಲ್ಲಿ ಕಾರ್ಬನ್ ಡೈಆಕ್ಸೈಡ್, ವಾಟರ್ ವಿತ್ ದ ಕನ್ಸಂಪ್ಷನ್ ಆಫ್ ಎನರ್ಜಿ ದೇ ಗೆಟಿಂಗ್ ಕನ್ವರ್ಟೆಡ್ ಇಂಟು ಗ್ಲೂಕೋಸ್. ಈ ಥರ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಅನಬಾಲಿಸಮ್ ಅಂತ ಕರಿತೀವಿ. ಕೆಟಬಾಲಿಸಮಲ್ಲಿ ಏನಾಗುತ್ತೆ, ಹ್ಯೂಜ್ ಮಾಲಿಕ್ಯೂಲ್ಸ್ ಸ್ಮಾಲರ್ ಯೂನಿಟ್ ಆಗಿ ಕನ್ವರ್ಟ್ ಆಗುತ್ತೆ, ಎನರ್ಜಿ ರಿಲೀಸ್ ಆಗುತ್ತೆ. ಕೆಟಬಾಲಿಸಮಲ್ಲಿ ಏನಾಗುತ್ತೆ, ಸ್ಮಾಲ್ ಮಾಲಿಕ್ಯೂಲ್ಸು ಕಂಬೈನ್ ಆಗುತ್ತೆ ಟು ಫಾರ್ಮ್ ಎ ಲಾರ್ಜ್ ಮಾಲಿಕ್ಯೂಲ್ ವಿತ್ ಅ ಕನ್ಸಂಪ್ಷನ್ ಆಫ್ ಎನರ್ಜಿ. ಸೊ ಈ ಕೆಟಬಾಲಿಕ್ ಅನಬಾಲಿಕ್ ಪ್ರೋಸೆಸ್ ಏನಾಗ್ತಾ ಇರುತ್ತೆ, ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಏನಾಗ್ತಾ ಇದೆ, ಎನರ್ಜಿ ರಿಲೀಸ್ ಆಗಬೇಕು, ಎನರ್ಜಿ ರಿಲೀಸ್ ಆಗಿ ಯುಟಿಲೈಸ್ ಆಗಬೇಕು, ಮತ್ತು ಗ್ಲೂಕೋಸ್ ಫಾರ್ಮೇಷನ್ ಆಗಬೇಕು, ದಟ್ ಗ್ಲೂಕೋಸ್ ಮತ್ತೆ ಬ್ರೇಕ್ ಆಗಬೇಕು. ಈ ರೀತಿಯಾಗಿ ಏನಾಗ್ತಾ ಇರ್ತದ್ದು, ಕಂಟಿನ್ಯೂಸ್ ಆಗಿ ನಮ್ಮ ಬಾಡಿ ಒಳಗಡೆ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ಕೆಟಬಾಲಿಕ್ ಆ್ಯಂಡ್ ಅನಬಾಲಿಕ್ ಪ್ರೋಸೆಸ್ ರಿಕ್ವೈರ್ಡ್ ಫಾರ್ ದಿ ಪ್ರಾಪರ್ ಫಂಕ್ಷನಿಂಗ್ ಆಫ್ ದಿ ಬಾಡಿ, ಎರಡೂ ಆಗ್ತಾ ಇರಬೇಕು. Catabolism at its core involves breaking down the complex molecules, releasing energy for the body to use. The anabolic process is a complete opposite of the catabolism, as it involves creating a bigger, complex molecules from smaller, simpler molecules. These usually stored in the body for future use. So, anabolic, catabolic continuous ಬಾಡಿ ಒಳಗಡೆ ಆಗ್ತಾ ಇರುತ್ತೆ. ಸೊ ಅದನ್ನು ಡಯಾಗ್ರಾಮೆಟಿಕಲಿ ನೋಡೋದಾದರೆ, ಇಲ್ಲಿ ನೋಡಿ, ನಾನು ಹ್ಯೂಜ್ ಮಾಲಿಕ್ಯೂಲ್ಸ್ನ ತೊಗೊಂಡಿದ್ದೀನಿ, ಸುಮ್ಮನೆ ರೆಪ್ರೆಸೆಂಟೇಷನ್ ಮಾಡಿದ್ದೀನಿ. ಅಲ್ಲೇನಾಗ್ತಾ ಇದೆ, ಸ್ಮಾಲರ್ ಯೂನಿಟ್ ಆಗಿ ಅದು ಕನ್ವರ್ಟ್ ಆಗ್ತಾ ಇದೆ ವಿತ್ ರಿಲೀಸ್ ಆಫ್ ಎನರ್ಜಿ. ಅನಬಾಲಿಸಮ್ನ ತೊಗೊಂಡ್ರೆ ಎನರ್ಜಿ ಯುಟಿಲೈಸ್ ಮಾಡಿಕೊಂಡು ಈ ಸ್ಮಾಲ್ ಯೂನಿಟ್ಸ್ ಏನಾಗ್ತಾ ಇದೆ, ಬಿಗ್ ಯೂನಿಟ್ಗೆ ಕನ್ವರ್ಟ್ ಆಗ್ತಾ ಇದೆ. ಇದನ್ನು ಕೇಳ್ತಾರೆ ಯೂಶಲಿ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕೆಟಬಾಲಿಸಮ್ ಅಂಡ್ ಅನಬಾಲಿಸಮ್, ಆರ್ ವಾಟ್ ಈಸ್ ಅನಬಾಲಿಸಮ್, ಗಿವ್ ಅನ್ ಎಕ್ಸಾಂಪಲ್, ವಾಟ್ ಈಸ್ ಕೆಟಬಾಲಿಸಮ್, ಗಿವ್ ಅನ್ ಎಕ್ಸಾಂಪಲ್ ಕೇಳ್ಬೋದು. ಡಿಫ್ರೆನ್ಸ್ನ ನೋಡೋದಾದರೆ ಕೆಟಬಾಲಿಸಮು ಮತ್ತು ಅನಬಾಲಿಸಮ್ಗೆ, ಕೆಟಬಾಲಿಸಮ್ ಇಸ್ ದಿ ಬ್ರೇಕಿಂಗ್ ಡೌನ್ ದಿ ಬಿಗ್ ಮಾಲಿಕ್ಯೂಲ್ಸ್ ಇಂಟು ಎ ಸ್ಮಾಲರ್ ಈಸಿಯರ್ ಟು ಅಬ್ಸರ್ವ್ ಮಾಲಿಕ್ಯೂಲ್ಸ್. ಅದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಏನಾಗುತ್ತೆ, ಅನಬಾಲಿಸಮ್ ಬಿಲ್ಡ್ಸ್ ದಿ ಮಾಲಿಕ್ಯೂಲ್ಸ್ ರಿಕ್ವೈರ್ಡ್ ಫಾರ್ ದಿ ಫಂಕ್ಷನಾಲಿಟಿ. ಸೊ ಕೆಟಬಾಲಿಸಮಲ್ಲಿ ಏನಾಗುತ್ತೆ, ಎನರ್ಜಿ ರಿಲೀಸ್ ಆಗುತ್ತೆ, ಅನಬಾಲಿಸಮಲ್ಲಿ ಏನಾಗುತ್ತೆ, ಎನರ್ಜಿ ಕನ್ಸ್ಯೂಮ್ ಆಗುತ್ತೆ, ಇಟ್ ರಿಕ್ವೈರ್ಸ್ ಎನರ್ಜಿ. ಎಕ್ಸಾಂಪಲ್ಸ್ ಅಂದರೆ ಹ್ಯೂಜ್ ಮಾಲಿಕ್ಯೂಲ್ಸು
ಸ್ಮಾಲರ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮ್ಮದು ಗ್ಲೈಕೋಜನ್ ಏನಾಗುತ್ತೆ, ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಪ್ರೋಟೀನ್ ಏನಾಗುತ್ತೆ, ಅಮೈನೋ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಟ್ರೈಗ್ಲಿಸರಾಲ್ಡಿಹೈಡ್ ಏನಾಗುತ್ತೆ, ಫ್ಯಾಟಿ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಇದೆಲ್ಲನೂ ಎಕ್ಸಾಂಪಲ್ ಏನು, ಕೆಟಬಾಲಿಸಮ್. ಇದು ಪ್ರೋಟೀನ್ ಇರ್ಬೋದು, ಗ್ಲೈಕೋಜನ್ ಇರ್ಬೋದು, ಗ್ಲಿಸರಾಲ್ಡಿಹೈಡ್ಸ್ ಇರ್ಬೋದು, ಅವೆಲ್ಲ ಬಯೋಮಾಲಿಕ್ಯೂಲ್ಸು, ಯೂಜ್ ಮಾಲಿಕ್ಯೂಲ್ಸು, ಮ್ಯಾಕ್ರೋ ಮಾಲಿಕ್ಯೂಲ್ಸ್. ಅವೇನಾಗ್ತಾ ಇದೆ, ಸ್ಮಾಲರ್ ಯೂನಿಟ್, ಮಾನೋಮರ್ ಯೂನಿಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಅಗೇನ್ ಯು ಆರ್ ಗೋಯಿಂಗ್ ಟು ನೋಟ್ ದಟ್ ಒಂದೇ ಸ್ಟೆಪ್ಪಲ್ಲಿ ಆಗಲ್ಲ. ಇಟ್ ಗೋಯಿಂಗ್ ಟು ಟೇಕ್ ಎ ಸೀರೀಸ್ ಆಫ್ ಪಾತ್ವೇಸ್, ಇಟ್ ಗೋಯಿಂಗ್ ಟು ಟೇಕ್ ಎ ಸೀರೀಸ್ ಆಫ್ ರಿಯಾಕ್ಷನ್ಸ್. ಅದೇ ಥರ ಅನಬಾಲಿಸಮ್ಗೆ ಎಕ್ಸಾಂಪಲ್ನ ನೀವು ನೋಡೋದಾದರೆ ಪಾಲಿಪೆಪ್ಟೈಡ್ಸ್ ಅಂತ ಅಮೈನೋ ಆಸಿಡ್ ಏನದು ಮಾನೋಮರ್ ಯೂನಿಟ್, ಆದ್ದರಿಂದ ನನಗೆ ಪಾಲಿಪೆಪ್ಟೈಡ್ ಬರುವಂಥದ್ದು. ಗ್ಲೂಕೋಸ್ ಇಸ್ ಎ ಮಾನೋಮರ್ ಯೂನಿಟ್, ಅದರಿಂದ ಗ್ಲೈಕೋಜನ್ ಬರುವಂಥದ್ದು. ಟ್ರೈಗ್ಲಿಸರಾಲ್ಡಿಹೈಡ್ ಇಸ್ ಎ ಪಾಲಿಮರ್, ಅದೆಲ್ಲಿಂದ ಬರ್ತಾ ಇದೆ, ನನಗೆ ಫ್ಯಾಟಿ ಆಸಿಡ್ಸಿಂದ ಬರ್ತಾ ಇದೆ. ಈ ರೀತಿ ಆಗುತ್ತಲ್ಲ, ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಅನಬಾಲಿಕ್ pathways. So metabolism ಅಲ್ಲಿ ನಿಮಗೆ ಎರಡು pathways ಆಗುತ್ತೆ. What is metabolism? Metabolism is a series of reactions that taking place inside the cell. ಪ್ರತಿ ನಿಮಿಷ ಪ್ರತಿ ಕ್ಷಣನೂ ಏನಾಗ್ತಾ ಇರುತ್ತೆ, ನಮ್ಮ ಬಾಡಿ ಒಳಗಡೆ ಲಾಟ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ಸೊ ಆ ಎಲ್ಲ ಕೆಮಿಕಲ್ ರಿಯಾಕ್ಷನ್ಸ್ನ ಕಲೆಕ್ಟಿವ್ ಆಗಿ ನಾವೇನಂತ ಕರಿತೀವಿ, ಮೆಟಬಾಲಿಸಮ್ ಅಂತ ಕರಿತೀವಿ. ಆ ಮೆಟಬಾಲಿಸಮಲ್ಲಿ 2 ಇಂಪಾರ್ಟೆಂಟ್ ಪಾತ್ವೇಸ್ ಇದೆ. ಯಾವ್ಯಾವುದು ಅಂದರೆ ಅನಬಾಲಿಕ್ ಪಾತ್ವೇಸ್, ಇನ್ನೊಂದಕ್ಕೆ ಕೆಟಬಾಲಿಕ್ ಪಾತ್ವೇಸ್ ಅಂತ ಹೇಳ್ತಾರೆ. ಈ ಅನಬಾಲಿಕ್ ಪಾತ್ವೇಸ್ ವೇನಲ್ಲಿ ಏನಾಗುತ್ತೆ, ನಿಮಗೆ ಎನರ್ಜಿ ಕನ್ಸ್ಯೂಮ್ ಆಗುತ್ತೆ. ಕೆಟಬಾಲಿಕ್ ಪ್ರೋಸೆಸ್ಸಲ್ಲಿ ಏನಾಗುತ್ತೆ ಅಂದರೆ ಎನರ್ಜಿ ಯುಟಿಲೈಸ್ ಆಗುತ್ತೆ. ಸೊ ಆ ರೀತಿಯಾಗಿ ನೀವು ನೋಡಿಕೊಂಡು ಕೇಳ್ತಾರೆ, ಎಕ್ಸಾಂಪಲ್ನ ಕೇಳ್ತಾರೆ. ನಮ್ಮ ಬಾಡಿ ಒಳಗಡೆ ಈ ರೀತಿಯಾದಂಥ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ಸೈಮಲ್ಟೇನಿಯಸ್ಲಿ ದೇರ್ ಶುಡ್ ಬಿ ಎ ಬ್ಯಾಲೆನ್ಸ್ ಬಿಟ್ವೀನ್ ದಿ ಕೆಟಬಾಲಿಸಮ್ ಆ್ಯಂಡ್ ಅನಬಾಲಿಸಮ್. ಎನರ್ಜಿ ರಿಲೀಸ್ ಆಗ್ತಿರಬೇಕು, ಕನ್ಸ್ಯೂಮ್ ಆಗ್ತಿರಬೇಕು, ಗ್ಲೂಕೋಸ್ ಫಾರ್ಮೇಷನ್ ಆಗಬೇಕು, ಮತ್ತು ಕ್ಲೀವೇಜ್ ಆಗಬೇಕು. ಆ ಸೈಕಲ್ ಏನಾಗ್ತಾ ಇರಬೇಕು, ಮೂವ್ ಆಗ್ತಾ ಇರಬೇಕು. ಈ ರೀತಿಯಾಗಿ ಆಗ್ತಾ ಇರುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.